ತಾರೆ ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾಗಿದ್ದರು ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ, ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ, ಬೆಳಗಾವಿ ಸಂಸದರಾಗಿದ್ದಂಥವರು, ಬೆಳಗಾವಿ ಭಾಗಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂತಹ ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನುವ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕೊರೋನಾ ಸೋಂಕಿತರಾಗಿದ್ದರು. ಕೇಂದ್ರ ಸಚಿವ, ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಅವರಿಗೆ ಕೊರೋನಾ ಕೂಡ ತಟ್ಟಿತ್ತು. ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. 65 ವರ್ಷ ವಯಸ್ಸಾಗಿತ್ತು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಸುರೇಶ್ ಅಂಗಡಿ. ಅವರಿಗೆ 65 ವರ್ಷ ವಯಸ್ಸು. ಅವರಿಗೆ ಕೊರೋನಾ ಸೋಂಕಿತರಾಗಿದ್ದರು. ಕೊರೋನಾ ಸೋಂಕಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುರೇಶ್ ಅಂಗಡಿ ನಿಧನ ಹೊಂದಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಸುದ್ದಿ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ದೆಹಲಿಯ ಭಾಗಕ್ಕೆ ಹಲವು ಕೊಡುಗೆಗಳನ್ನು ಕೊಟ್ಟಂತಹ ಧೀಮಂತ ನಾಯಕ ಸುರೇಶ್ ಅಂಗಡಿ ಅವರು. ಕೊರೋನಾ ಸೋಂಕಿಗೆ ಇತ್ತೀಚೆಗಷ್ಟೇ ಅವರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದರು. ಕೊರೋನಾ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದರು. ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಇದೀಗ ಅವರ ನಿಧನ ಸುದ್ದಿ ಭರಸಿಡಿಲಿನಂತೆ ಬಡಿದಿರುವಂಥದ್ದು. ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲೂ ಕೂಡ ಅಪಾರ ದುಃಖ ಮನೆ ಮಾಡಿದೆ. 65 ವರ್ಷ ವಯಸ್ಸಾಗಿತ್ತು ಸಂಸದ ಸುರೇಶ್ ಅಂಗಡಿ ಅವರಿಗೆ. 4 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರು 4 ಬಾರಿ ಕೇಂದ್ರ ಸಚಿವ, ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಅವರ ನಿಧನದ ಸುದ್ದಿ ಬರಸಿಡಿಲಿನಂತೆ ಬಡಿದಿದೆ. ಕೇಂದ್ರ ರಾಜ್ಯ ರೈಲ್ವೆ ಖಾತೆಯ ಸಚಿವರಾಗಿದ್ದರು. ಕೊರೋನಾ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ. ಚಿಕಿತ್ಸೆ ಫಲಕಾರಿಯಾಗದೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ. 65 ವರ್ಷದ ಸಂಸದ ಸುರೇಶ್ ಅಂಗಡಿ ಅವರು 4 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು, ಸಂಸದರಾಗಿದ್ದರು. ಅವರದ್ದೇ ಆದ ಸಾಕಷ್ಟು ಕೊಡುಗೆಗಳನ್ನು ಬೆಳಗಾವಿ ಭಾಗಕ್ಕೆ ಅವರು ಕೊಟ್ಟಿದ್ದಾರೆ. ಜನರ ಜೊತೆಗೆ ಯಾವಾಗಲೂ ಕೂಡ ಬೆರಿತಾ ಇದ್ದಂತಹ ವ್ಯಕ್ತಿ ಸುರೇಶ್ ಅಂಗಡಿ ಅವರು. BJP ಪಾಲಿಗೆ ಮತ್ತು ಬೆಳಗಾವಿಯ ಜನತೆಯ ಪಾಲಿಗೆ ಬಹಳ ದೊಡ್ಡ ನಷ್ಟ ಇದು. ಸುರೇಶ್ ಅಂಗಡಿಯವರನ್ನ ಕಳ್ಕೊಂಡಿರೋದು. ಸುರೇಶ್ ಅಂಗಡಿಯವರ ಬಗ್ಗೆ ಬೆಳಗಾವಿಯ ಜನತೆಗೆ ಸುರೇಶ್ ಅಂಗಡಿಯವರ ಹೆಸರು ಹೇಳಿದ್ರೆ ಹೇಳ್ತಾರೆ ಅವ್ರು ಹೇಗೆ ಕೆಲಸ ಮಾಡ್ತಾಯಿದ್ರು ಅನ್ನುವಂಥದ್ದು. ಅಂತಹ ಧೀಮಂತ ವ್ಯಕ್ತಿ ಇವತ್ತು ಎಲ್ಲರಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ನೀಡಲಿ ಅಂತ ಕೂಡ ನಾವು ಕೇಳ್ಕೊಳ್ತೀವಿ.
ಕೇಂದ್ರ ಸಚಿವ ಬೆಳಗಾವಿ ಸಂಸದ ಸುರೇಶ್ ಅಂಗಡಿಯವರ ನಿಧನ ದುಃಖ ತರಿಸುವಂಥದ್ದು ಇಡೀ ಕರ್ನಾಟಕದ ಜನತೆ ಮತ್ತು ಅದರಲ್ಲೂ ಕೂಡ BJP, ಅದರಲ್ಲೂ ಕೂಡ ಬೆಳಗಾವಿಯ ಜನತೆಗೆ ಬಹಳ ನೋವನ್ನು ತಂದಿದೆ. ಒಂದು ವಾರದ ಹಿಂದಷ್ಟೇ ಅವರಿಗೆ ಕೊರೋನಾ ದೃಢಪಟ್ಟಿತ್ತು, ಕೊರೋನಾ ಸೋಂಕು ಆವರಿಸ್ಕೊಂಡ್ಬಿಟ್ಟಿತ್ತು. ಆದರೆ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ. ಸುರೇಶ್ ಅಂಗಡಿ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ. ಯಾವುದೇ ಸಿಂಪ್ಟಮ್ಸ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿದ್ರ ಅನ್ನುವಂತಹ ಒಂದು ಅಂಶ ಕಾಣಿಸ್ತಾ ಇದೆ ಇಲ್ಲಿ. ಯಾರು ಕೂಡ ಇಂಥ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಕೊರೋನಾ ಅಂದರೆ ಏನಾಗುತ್ತೆ ಅನ್ನುವಂತಹ ನೆಗ್ಲೆಕ್ಟ್ ಕೂಡ ಕಾರಣ ಆಯಿತೇನೋ ಅನಿಸ್ತಾ ಇದೆ. ನಂತರ ಸ್ವಲ್ಪ ಸೀರಿಯಸ್ ಆದಂಥ ಸಂದರ್ಭದಲ್ಲಿ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆಗೆ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಅವರು ವಿಧಿವಶರಾಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಹೆಂಡತಿಯನ್ನು ಅಗಲಿದ್ದಾರೆ. ಕೇಂದ್ರ ಸಚಿವ ಬೆಳಗಾವಿ ಸಂಸದ ಸುರೇಶ್ ಅಂಗಡಿಯವರ ನಿಧನ ಬಹಳ ನೋವನ್ನು ತರಿಸಿದೆ. ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾಗಿ ಸುರೇಶ್ ಅಂಗಡಿಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಕಳೆದ ವಾರ ಕೊರೋನಾ ಸೋಂಕು ಅವರಿಗೆ ದೃಢಪಟ್ಟಿತ್ತು. ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ. ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿ ಅವ್ರು ನೆಗ್ಲೆಕ್ಟ್ ಮಾಡಿದ್ರ ಅಂತ ಕಾಣಿಸುತ್ತೆ. ಅದರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು. 1955ರಲ್ಲಿ ಜೂನ್ 1ರಂದು ಬೆಳಗಾವಿಯ KK ಕೊಪ್ಪದಲ್ಲಿ ಅವರು ಜನಿಸಿದಂಥವರು. ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಮೇ 2019ರಿಂದ ರೈಲ್ವೆ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಸುರೇಶ್ ಅಂಗಡಿ ಅವರ ಪೂರ್ಣ ಹೆಸರು ಅಂಗಡಿ ಸುರೇಶ್ ಚನ್ನಬಸಪ್ಪ ಅಂತ. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮತ್ತು ಪತ್ನಿಯನ್ನು ಕೂಡ ಅವರು ಅಗಲಿದ್ದಾರೆ. ಕೇಂದ್ರ ಸಚಿವ ಬೆಳಗಾವಿ ಸಂಸದ ಸುರೇಶ್ ಅಂಗಡಿಯವರು 4 ಬಾರಿ ಅವರು ಲೋಕಸಭೆ ಸದಸ್ಯರಾಗಿದ್ದಂಥವರು. ಅಪಾರ ಜ್ಞಾನವನ್ನು ಹೊಂದಿದ್ದರು ಸುರೇಶ್ ಅಂಗಡಿಯವರು. ಉತ್ತರ ಕರ್ನಾಟಕ ಭಾಗಕ್ಕೆ ಇನ್ನಷ್ಟು ಕೊಡುಗೆಯನ್ನು ಸಲ್ಲಿಸಬೇಕು, ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ತುಡಿತ ಅವರಲ್ಲಿ ಯಾವಾಗಲೂ ಕೂಡ ಇರ್ತಾ ಇತ್ತು. ಉತ್ತರ ಕರ್ನಾಟಕ ಭಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು. ತಮ್ಮ ಕೈಯಿಂದ ಎಷ್ಟು ಸೇವೆ ಸಲ್ಲಿಸೋದಕ್ಕಾಗತ್ತೆ ಆ ಭಾಗದ ಜನತೆಗೆ ಅಷ್ಟನ್ನು ಅವರು ಸಲ್ಲಿಸೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದಂಥವರು. 1955ರಲ್ಲಿ ಜೂನ್ 1ನೇ ತಾರೀಕಿಗೆ ಅವರು ಜನನ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಉಸಿರಾಟದಲ್ಲಿ ಅವರಿಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಉಸಿರಾಟದಲ್ಲಿ ಸಮಸ್ಯೆಯಾಗಿ ಅವರು ಇವತ್ತು ಸಂಜೆ ನಿಧನರಾಗಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇರುವಂಥದ್ದು. ಸುರೇಶ್ ಅಂಗಡಿಯವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 2004ರಲ್ಲಿ, 2009, 2014 ಮತ್ತು 2019ರಲ್ಲಿ ಸತತವಾಗಿ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥವರು. ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ಇವತ್ತು ಬಂದಿರುವಂತಹ ಸುರೇಶ್ ಅಂಗಡಿಯವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿದೆ. ಅದರಲ್ಲೂ ಕೂಡ BJPಗೆ ಇದು ತುಂಬಲಾರದ ನಷ್ಟ. ಸರಳ ಸಜ್ಜನಿಕೆಯ ವ್ಯಕ್ತಿ, ರಾಜಕಾರಣಿ ಸುರೇಶ್ ಅಂಗಡಿಯವರು.